ಈ FIR ಅನ್ನೇ ರದ್ದುಪಡಿಸಿ ಅಂತ ಹೇಳಿ ಉಚ್ಚ ನ್ಯಾಯಾಲಯಕ್ಕೆ ಹೋಗೋಕ್ಕೆ ಅವಕಾಶ ಇದೆ. ತನಿಖೆಯನ್ನು ಸಹ ಸ್ಟೇ ಮಾಡಿಸೋದಕ್ಕೆ ಅವಕಾಶ ಇದೆ. ತಡೆಯಾಜ್ಞೆಯನ್ನು ತರೋದಕ್ಕೆ ಅವಕಾಶ ಇದೆ. ಅದಾದ ಮೇಲೆ ಹಾಗೊಂದು ವೇಳೆ ತಡೆಯಾಜ್ಞೆ ಸಿಕ್ಕಿಲ್ಲ, ಪೊಲೀಸ್ನವರು ತನಿಖೆ ಮಾಡ್ತಾರೆ ಅಂದರೆ ತನಿಖೆಯನ್ನು ಮುಂದುವರಿಸಿದ ಮೇಲೆ ಚಾರ್ಜ್ ಶೀಟ್ ಅಂತ ಹಾಕ್ತಾರೆ. ತನಿಖಾ ವರದಿಯನ್ನು ಸಲ್ಲಿಸ್ತಾರೆ. ಆ ತನಿಖಾ ವರದಿ ಏನಿದೆ ಅದು ಚಾರ್ಜ್ ಶೀಟನ್ನು ಅವರು ಸಲ್ಲಿಸಿದಂಥ ಸಂದರ್ಭದಲ್ಲಿ, ಅಂತಿಮ ವರದಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅದನ್ನೂ ಸಹ ನೀವು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು. ಸರಿಯಾಗಿ ತನಿಖೆ ಆಗಿಲ್ಲ, ನಮ್ಮ ಮೇಲೆ ಸಲ್ಲಿಸಿರುವಂಥ ಚಾರ್ಜ್ ಶೀಟ್ ಏನಿದೆ ಅದು ಸರಿ ಇಲ್ಲ ಅಂತ ಆಗ ಸಹ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ FIR ಮತ್ತು ಚಾರ್ಜ್ ಶೀಟ್ ಎರಡನ್ನೂ ಪ್ರಶ್ನಿಸಿ ನೀವು ತಡೆಯಾಜ್ಞೆಯನ್ನು ತರಬಹುದು. ಇಡೀ FIR ಮತ್ತು ಚಾರ್ಜ್ ಶೀಟನ್ನು ರದ್ದುಗೊಳಿಸಬಹುದು. ಆದ್ದರಿಂದ ಪುರುಷರಿಗೆ ಇದೆಲ್ಲ ಇದೆ. ಆಮೇಲೆ ಈಗ ಎಲ್ಲ ನ್ಯಾಯಾಲಯಗಳಿಗೂ ಬಹಳ ಚೆನ್ನಾಗಿ ವೇದ್ಯವಾಗಿದೆ. ಏನು ಅಂದರೆ ಆಗಾಗ್ಗೆ ಸುಳ್ಳು ದೂರುಗಳು ಇವತ್ತು ಮಹಿಳೆಯರಿಂದ ದಾಖಲಾಗ್ತಾ ಇದೆ. ಅದಕ್ಕಾಗಿ ಪತಿ ಮತ್ತು ಕುಟುಂಬದವರು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಂತಹ ಸಂದರ್ಭಗಳಲ್ಲಿ ಬಂದಾಗ ನ್ಯಾಯಾಲಯಕ್ಕೆ ಏನಾದರೂ ಒಂದು ಪಕ್ಷ ಆ ಮಹಿಳೆ ಕೊಟ್ಟಿರುವಂತಹ ದೂರು ಸುಳ್ಳು ದೂರು ಅಂತ ಅನಿಸಿದ್ದೇ ಆದರೆ ಖಂಡಿತವಾಗಿಯೂ ತಡೆಯಾಜ್ಞೆಯನ್ನೂ ನೀಡ್ತಾರೆ, ರದ್ದು ಸಹ ಮಾಡ್ಬೋದು. ಹಾಗಾಗಿ ಪುರುಷರಿಗೇನು ರಕ್ಷಣೆನೇ ಇಲ್ಲಪ್ಪ ದೂರು ಕೊಟ್ಟ ಕ್ಷಣಕ್ಕೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಕೆಲವು ಮಹಿಳೆಯರು ಏನು ಮಾಡ್ತಾರೆ ಅಂದರೆ ಪತಿ ಪತ್ನಿಯ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಪತಿಯ ಮನೆಯನ್ನು ಬಿಟ್ಟು ಹೊರಟೋಗಿರ್ತಾರೆ. ಅವರು ಎಲ್ಲೋ ವಾಸ ಮಾಡ್ತಾ ಇರ್ತಾರೆ. ಕೆಲವರು ತವ್ರ ಮನೇಲಿ ವಾಸ ಮಾಡ್ತಿರ್ತಾರೆ, ಕೆಲವರು ವೈಯಕ್ತಿಕವಾಗಿ ಎಲ್ಲೋ ವಾಸ ಮಾಡ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಒಂದು ದಿವಸ ಹೋಗಿ ವರದಕ್ಷಿಣೆ ದೂರನ್ನು ಕೊಡ್ತಾರೆ. ನೋಡಿ, ಕಾನೂನಿನಲ್ಲಿ ಆ ರೀತಿ ಯಾವತ್ತೋ ಆದ ಹಿಂಸೆಗೆ ಇನ್ಯಾವತ್ತೋ ದೂರು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಆಕೆ ಹಿಂಸೆಯನ್ನು ಅನುಭವಿಸ್ತಾಳೋ ತತ್ಕ್ಷಣ ದೂರನ್ನು ಕೊಡಬೇಕು. ಇವತ್ತು ಮಧ್ಯಾಹ್ನದ ಹಿಂಸೆ ಆದರೆ ಸಂಜೆ ಕೊಡಬೇಕು, ಸಂಜೆ ಆದರೆ ನಾಳೆ ಬೆಳಗ್ಗೆ ಕೊಡಬೇಕು. ಹೀಗೆ ತಕ್ಷಣ ದೂರನ್ನು ಸಲ್ಲಿಸಿರಬೇಕು. ಆದರೆ ಈ ಕಾನೂನನ್ನು ದುರುಪಯೋಗಪಡಿಸಿಕೊಳ್ಳುವ ದೃಷ್ಟಿಯಿಂದ ಬೇರೆ ಆಗಿದ್ದರೂ ಸಹ, ಬೇರೆ ವಾಸ ಮಾಡ್ತಾ ಇದ್ದರೂ ಸಹ ಅಂತಹ ದೂರುಗಳನ್ನು ಸಲ್ಲಿಸಿದಾಗ ಪೊಲೀಸ್ನವರು ವಿಚಾರಣೆ ಕರೀತಾರೆ. ಹಾಗೊಂದು ವೇಳೆ ವಿಚಾರಣೆಯ ನಂತರವೂ ನಿಮ್ಮ ಮೇಲೆ ಪ್ರಕರಣ ದಾಖಲಾಯಿತು ಅಂತ ಅನಿಸಿದರೆ ಅದನ್ನು ಸಹ ನೀವು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸ್ಬೋದು. ಯಾಕೆಂದರೆ ಡಿಲೇ ಇನ್ FIR ಈಸ್ ಫ್ಯಾಟಲ್ ಟು ದಿ ಕೇಸ್ ಆಫ್ ಪ್ರಾಸಿಕ್ಯೂಷನ್.